ಎಂಬಾಸ್ಡ್ ಆಗಿ ಕೂಡ ಇದೆ, ಅಂದರೆ ಒಂಥರ ಫ್ಲಾಟ್ ಆಗಿಲ್ಲ, ಎಂಬಾಸ್ಡ್ ಎಫೆಕ್ಟ್ ಇದೆ. ಸೊ ಈ ಡಿಸೈನ್ ಮಾಡೋದಕ್ಕೆ ನಾನು ಮಿರರ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಸ್ಮೂತ್ ಫಿನಿಶ್ ಆಗಿರೋ ಮಾಡ್ಬೋದು. ಈ ಸ್ಮಾಲ್ ಪೀಸಲ್ಲಿ ನಾನು ಟ್ರೈ ಮಾಡ್ತಾ ಇದ್ದೆ, ಸೊ ಹಾಗಾಗಿ ನಾನು ಬೇಕಾಗುತ್ತೆ. ನೀವು ಯಾವ ಸೈಜ್ ಬೇಕೋ ಆ ಸೈಜ್ ರೌಂಡ್ ಮಿರರ್ಸ್ನ ಯೂಸ್ ಮಾಡ್ಕೋಬೋದು. ನಾನು ಪೆನ್ನಿಂದ ಅದರ ಔಟ್ಲೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು 2 ಮಿರರ್ ಮಧ್ಯ ನಾನೊಂದು ಲಿಟಲ್ ಫಿಂಗರ್ ಗ್ಯಾಪ್ನ ಇಟ್ಕೋತಾ ಇದ್ದೀನಿ. ಲಿಟಲ್ ಫಿಂಗರ್ ಗ್ಯಾಪ್ ಇಟ್ಕೊಂಡು ಈಸಿಯಾಗಿರುವಂತಹ ಡಿಸೈನ್ ಆಟ ಆಡ್ಕೊಂಡು ಮುಗಿಸ್ಬಿಡ್ಬೋದು, ಬಟ್ ನೋಡೋದಕ್ಕೂ ತುಂಬ. ಫಸ್ಟ್ 2 ಬೀಡ್ಸಿಂದ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೋಬೇಕು. ಬೀಡ್ ಅಂತೀನಿ, ಸಾರಿ, ಮಿರರ್ನ ಸೆಂಟ್ರಲ್ ಇಟ್ಕೊಂಡು 3rd ಬೀಡ್ ಇರುತ್ತಲ್ವಾ ಅದೇ ಲೂಪ್ದು ತಿರ್ಗಾ ನೀಡಲ್ನ ಆ ಬೀಡ್ ಒಳಗಡೆ ಪಾಸ್ ಮಾಡಿ, ಅದಾದ್ಮೇಲೆ 3rd ಬೀಡ್ ಒಳಗಡೆನು ಪಾಸ್ ಮಾಡಬೇಕು. ಇದೇ ಆರ್ ಪ್ರಾಪರ್ ಗೋಲ್ಡ್ ಫಿನಿಶ್ ಬೀಡ್ಸ್ ಇರುತ್ತಲ್ವಾ ಆ ಥರದ್ದು ಕೂಡ ನೀವು ಯೂಸ್ ಮಾಡ್ಕೋಬಹುದು, ಆರ್ ಸಿಲ್ವರ್ ಬೀಡ್ಸ್ ಆರ್ ಕಾಪರ್ ಬೀಡ್ಸ್